ನಮಃ ಶ್ರೀಕೃಷ್ಣಾಯ ನಮಃ. ಚೈತ್ರ ಮಾಸ ವಿಶೇಷ ಧರ್ಮಗಳು ಅಂತ. ಅಸೀತೆ ಪಾಲ್ಗುಣೇ ಮಾಸಿ ಪ್ರಾಪ್ತೆ ಚೈತ್ರ ಮಹೋತ್ಸವೇ ಪುಣ್ಯೇಷ್ಟಿ ವಿಪ್ರಕಥಿತೆ ಪ್ರಪಾದಾನಂ ಸಮಾರಭೇತ್. ಚೈತ್ರ ಮಾಸದಲ್ಲಿ ಪ್ರಪಾದಾನವನ್ನು ಮಾಡಬೇಕು ಹಾಗೆ ಅಂತ ಹೇಳ್ತಾರೆ. ಪ್ರಪಾದಾನ ಅಂದರೆ ಎಲ್ಲ ಜೀವರಾಶಿಗೂ ನೀರನ್ನು ಕೊಡುವುದು ಅಂತ. ಊಟ ಇಲ್ಲದಿದ್ದರೂ ಪರವಾಗಿಲ್ಲ, ನೀರು ದಾನ ತುಂಬ ಮುಖ್ಯ ಅಂತ ಹೇಳ್ತಾರೆ. ಮತ್ತು ಈ ತಿಂಗಳಲ್ಲಿ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ 4 ತಿಂಗಳು ಹೆಚ್ಚು ಬಿಸಿಲಿರುವ ಕಾರಣದಿಂದ 4 ತಿಂಗಳಲ್ಲೂ ಆದಷ್ಟು ನೀರನ್ನು ದಾನ ಕೊಡೋದು. ನೀರು ಮತ್ತು ಈ ಬಿಸಿಲಿಂದ ನಮ್ಮನ್ನು ರಕ್ಷಣೆ ಮಾಡೋಕ್ಕೆ ದೇಹವನ್ನು ತಂಪು ಮಾಡುವುದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಕೊಟ್ಟು ನಾವು ರಕ್ಷಣೆ ಮಾಡಿಕೊಬೇಕು. ಎಲ್ಲರಿಗೂ ಅದನ್ನು ಮಾಡಬೇಕು. ಇದೇ ಈ 4 ತಿಂಗಳ ಧರ್ಮ. ಮತ್ತು ಪಾನಕ ಪೂಜೆ ಅಂತ ಮಾಡ್ತಾರೆ. ವೈಶಾಖ ತಿಂಗಳು ದ್ವಾದಶಿ ದಿವಸ ಪಾನಕ ಪೂಜೆ ಅಂತ ಮಾಡ್ತಾರೆ. ಹಳೆ ಕಾಲದಲ್ಲಿ ಒಂದೊಂದು ಮನೆಗೆ ಎಷ್ಟೋ ಮರ ಇತ್ತು. ಇವಾಗ ಎಷ್ಟು ಬೀದಿಗೆ ಒಂದು ಮರ ಇದೆಯಾ ಎಂಬುದು ತಿಳಿಲ್ಲ. ಆದ ಕಾರಣ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ 4 ತಿಂಗಳಲ್ಲೂ ದ್ವಾದಶಿ ದಿವಸ ಪಾನಕ ಪೂಜೆ ಅಂತ ಮಾಡಬಹುದು. ಅಂದರೆ ಏನು, ಈ ದೇಹನ ತಂಪು ಮಾಡುವ ಒಂದು ಪೂಜೆ ಅದು. ಮತ್ತು ನಮ್ಮ ದೇವ ಋಷಿ ಪಿತೃಗಳ ಋಣವನ್ನು ತೀರಿಸಿಕೊಳ್ಳುವ ಒಂದು ಸಂದರ್ಭ ಅದು. ಆದ ಕಾರಣ ಅದನ್ನು ಮಾಡಿ ಎಲ್ಲ ದೇವ ಋಷಿ ಪಿತೃಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು ಹಾಗೆ ಅಂತ ಒಂದು ಪ್ರಾರ್ಥನೆ. ಮತ್ತು ಒಬ್ಬೊಬ್ಬರು ಹೇಳೋರು ವೈಶಾಖ ತಿಂಗಳ ಪಾನಕ ಪೂಜೆ ಮಾಡಬೇಕು, ಬೇರೆ ತಿಂಗಳಲ್ಲಿ ಮಾಡಬಾರದು ಹಾಗೆ ಅಂತ. ಬಿಸಿಲು ಕಾಲದಲ್ಲಿ ನೀರನ್ನು ದಾನ ಕೊಡಬೇಕು. ನಾವು ಪಾನಕ, ನೀರು ಮಜ್ಜಿಗೆ, ಆ ಮೈನ ತಂಪು ಮಾಡುವ ಏನು ಪದಾರ್ಥಗಳಿದೆಯೋ ಅದನ್ನು ದಾನ ಮಾಡ್ತವೆ. ಇದು ದಿನಾಗಲೂ ಮಾಡಬೇಕಾದ ಒಂದು ಕರ್ಮ ಇದು. ಇವತ್ತಿನ ದಿನಕ್ಕೆ ಬಿಸಿಲು ಹೆಚ್ಚಿರುವ ಕಾರಣ ಹೇಳಿದಲ್ಲ, ಮರವೇ ಇಲ್ಲ ಎಲ್ಲುವೇ. ಆದ ಕಾರಣ ಬಿಸಿಲು ಜಾಸ್ತಿ ಅದ, ಭೂಮಿ ತುಂಬ ಬಿಸಿಲು ಜಾಸ್ತಿ ಆಗುತ್ತೆ. ಆದ ಕಾರಣ ಅದರಿಂದ ರಕ್ಷಣೆ ಮಾಡಿಕೊಂಬಾಕ ಇದನ್ನೇ ಮಾಡಬೇಕು ಅಂತ ಅಷ್ಟೇ ಹೊರತು ಬೇರೆ ಒಂದು ಇಲ್ಲ. ಶಾಸ್ತ್ರ ಹೇಳಿದ ಕಾಲದಲ್ಲಿ ಒಂದೊಂದು ಮನೆಗೆ ಇಷ್ಟು ಮರಗಳಿತ್ತು, ಅದರಿಂದ ತಂಪಾಗಿತ್ತು. ವೈಶಾಖ ತಿಂಗಳು ಹೆಚ್ಚು ಬಿಸಿಲಿತ್ತು, ವೈಶಾಖ ತಿಂಗಳು ಮಾತ್ರ ಅಂತ. ಇವಾಗ ಎಲ್ಲುವೇ ಅದು ಇಲ್ಲದ ಕಾರಣ ಎಲ್ಲವೂ ಬಿಸಿಯಾಗಿದೆ. ಎಲ್ಲ ತಿಂಗಳು ಅದು ಬಿಸಿ ಹೆಚ್ಚಿರುವ ಕಾರಣ ಇದನ್ನು ಮಾಡಬೇಕು ಹಾಗೆ ಅಂತ. ಚೈತ್ರ ತಿಂಗಳ ಧರ್ಮಗಳು, ದಾನಗಳು ಹೇಳ್ತಾರೆ. ಈ ಪಾನಕ, ನೀರು ಮಜ್ಜಿಗೆ ಮತ್ತು ಈ ಪಾನಕಕ್ಕೆ ಬೇಕಾದ ಪದಾರ್ಥಗಳು, ಹಣ್ಣುಗಳು, ಚಪ್ಪಲಿ, ವಸ್ತ್ರದಾನ, ಹಾಸಿಗೆ, ಕಂಚು ಪಾತ್ರೆಯಲ್ಲಿ ತುಪ್ಪ, ಹಾಲು, ಮೊಸರು, ಬೆಣ್ಣೆ, ತುಪ್ಪ ಇದೆಲ್ಲ ದಾನ ಕೊಡಬೇಕು. ತಾಂಬೂಲ ದಾನ ಇದನ್ನೆಲ್ಲ ಕೊಟ್ಟು, ಅನ್ನದಾನ ಎಲ್ಲ ವರ್ಷದಲ್ಲಿ ಇಡೀ ವರ್ಷ ಇಡೀ ದಿನವೂ ಶ್ರೇಷ್ಠವೇ ಅದು. ಅದರಿಂದ ಇದನ್ನೆಲ್ಲ ಈ ತಿಂಗಳಲ್ಲಿ ಇದನ್ನೆಲ್ಲ ಮಾಡಿ. ಮತ್ತು ಇವಾಗ ಚಿತ್ರಾ ಪೌರ್ಣಮಿ ದಿವಸ ಚಿತ್ರಾನ್ನ ಮೊಸರನ್ನು ವಿಶೇಷವಾಗಿ ದಾನ ಕೊಡೋದು ಚಿತ್ರಗುಪ್ತನ ಪ್ರೀತಿಗಾಗಿ. ಮತ್ತು ಇದು ನಾವು ಮಾಡುವುದೆಲ್ಲ ದೇವರು ಪ್ರೀತಿ ಆಗಬೇಕು ಎಂಬುದಾಗಿ ಇದನ್ನು ಮಾಡಬೇಕು ಅಷ್ಟೇ ಹೊರತು ಬೇರೆ ಒಂದು ಇಲ್ಲ. ದೇವ ಋಷಿ ಪಿತೃಗಳ ಋಣವನ್ನು ತೀರಿಸಿಕೊಳ್ಳುವ ಒಂದು ಪೂಜೆ ಇದೆಲ್ಲ. ದಾನಗಳು ಕೊಡುವುದರಿಂದ ನಮಗೆ ಪಾಪ ಪರಿಹಾರ ಆಗುತ್ತೆ. ಆಗಿರೋ ಕಾರಣದಿಂದ ಇದೆಲ್ಲ ಮಾಡಿ ದೇವರ ಋಷಿಗಳ ಪಿತೃಗಳ ಪ್ರೀತಿಗೆ ಪಾತ್ರರಾಗಬೇಕೆಂಬುದಾಗಿ ಪ್ರಾರ್ಥನೆ. ಸಂದೇಹ ಇತ್ತು ಅಂದರೆ ಇಲ್ಲಿರೋ ನಂಬರಿಗೆ ಫೋನ್ ಮಾಡಿರಿ. ತಲದ್ದಿನ ಹೇಳುತ್ತೇವೆ, ತೆಲ್ಲದ್ದಿನ ತೆಲಕೊಂಡು ಹೇಳ್ತೇವೆ. ಶ್ರೀಕೃಷ್ಣಾಯ ನಮಃ.